ಅದೇ ಇಂಟ್ರೊಡಕ್ಷನ್ ತುಂಬ ಜನ ನೋಡಿರ್ತೀರ ನನ್ನ ದಯಾನಂದ್ ಸಾಲಿಯನ್ ಅಂತ ನನ್ನ ಹೆಸರು. ಆಯುಷ ಮಂಡಲದಿಂದ 2019 ನಾವು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೆಚ್ಚು ಕಡಿಮೆ ರಿಪೀಟೆಡ್ ವ್ಯೂಸ್ಗಳು ಬಂದರೆ ಹೆಚ್ಚು ಕಡಿಮೆ 30 ಕೋಟಿ ರಿಪೀಟೆಡ್ ವ್ಯೂಸ್ಗಳು ನಮ್ಮ ಇದರಲ್ಲಿದೆ. ಹೆಚ್ಚಿಗೆ ನಮ್ಮಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಿಂದ ಹೋಗ್ತಿರೋದು. ನಾವು ಅದೇ ಈ ಕೋರ್ಸ್ಗಳನ್ನಾಯಿತು, ಅಕಲ್ಟ್ ವಿದ್ಯೆಗಳನ್ನಾಯಿತು, ಹೆಚ್ಚು ಕಡಿಮೆ ಒಂದು 300ಕ್ಕೂ ಹೆಚ್ಚು ಕೋರ್ಸ್ಗಳನ್ನು ನಾವು ಬೇರೆ ಬೇರೆ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಿದ್ದಾವೆ. ನೀವು ಅಕ್ಯುಪ್ರೆಷರ್ ತೊಗೊಳ್ಬೋದು, ಅಥವಾ ಸೀಡ್ ಥೆರಪಿ ತೊಗೊಳ್ಬೋದು, ಅಂದರೆ ಧಾನ್ಯಗಳ ಥೆರಪಿ ತೊಗೊಳ್ಬೋದು, ಕರ್ಣ ಚಿಕಿತ್ಸೆ ತೊಗೊಳ್ಬೋದು. ಮತ್ತು ಈಗ ನಾರ್ಮಲಾಗಿ ಒಬ್ರೊಬ್ರಿಗೆ ಅದು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಗೊತ್ತಿರಲ್ಲ. ಸೊ ಅದಕ್ಕೆ ಸೈಂಟಿಫಿಕ್ ಅಪ್ರೋಚ್ಗಳನ್ನ ಕೂಡ ನಾನು ಬುಕ್ಗಳನ್ನ ತೊಗೊಂಡಾಗ ಗೊತ್ತಾಗುತ್ತೆ ನಿಮಗೆ. ಈಗ ಎಲ್ಲಿಂದ ಬಂತು, ಚೈನಾನಿಂದ ಹೇಗೆ ಬಂತು, US ಅಲ್ಲಿ ಎಷ್ಟಿದೆ, ಅದಕ್ಕೆ UK ದಲ್ಲಿ ಏನಿದೆ, ಆ ಬೇರೆ ಬೇರೆ ಕೋರ್ಸ್ಗಳು ಹೇಗಿದೆ. ಅಕ್ಯುಪಂಕ್ಚರ್ ಮೇಲೆನೆ 5 ವರ್ಷದ ಕೋರ್ಸ್ಗಳಿದೆ. ಅದಕ್ಕೆ ನ್ಯೂರೋ ಅಕ್ಯುಪಂಕ್ಚರ್ ಅಂತ ಹೇಳ್ತಾರೆ ನಾರ್ಮಲ್ ಆಗಿ. US ಅಲ್ಲಿ ಹೋದ್ರೆ ನಿಮಗೆ ಅಕ್ಯುಪಂಕ್ಚರ್ ಮಾಡ್ತಾರೆ, ಬಟ್ ಮಾಡಿ ಅದಕ್ಕೆ ಶಾಕ್ ಅಂತಲ್ಲ, ಸ್ಟಿಮ್ಯುಲೇಷನ್ ಅನ್ನೋದು ಒಂದು ಕೊಡ್ತಾರೆ, ಸ್ಟಿಮ್ಯುಲೇಟ್ ಮಾಡ್ತಾರೆ. ಫೇಸ್ ಮತ್ತೆ ಈ ಸ್ಕ್ಯಾಲ್ಪ್ ಏನ್ ಬರುತ್ತಲ್ಲ, ಸೊ ಆ ಭಾಗಕ್ಕೆ ಅವರು ತುಂಬಾ ಇದು ಕೊಡ್ತಾರೆ, ಮಹತ್ವ ಕೊಡ್ತಾರೆ. ಅಲ್ಲಿ ಫೇಸ್ ಮತ್ತೆ ಆರೋಗ್ಯದ ಎಲ್ಲ ಸಮಸ್ಯೆಗಳು ಅಲ್ಲಿ ಕೌಂಟರ್ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಅಥೆಂಟಿಕ್ ಆಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮ ಭಾರತದಲ್ಲಿ 2 ರಾಜ್ಯಗಳಲ್ಲಿ ಮಾಡ್ತಾರೆ. ಒಂದು ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಇನ್ನೊಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾರೆ. ಇನ್ನೊಂದು 6 ತಿಂಗಳಲ್ಲಿ 5 ಸ್ಟೇಟ್ಗಳಿಗೆ ಇದು ಆಗುತ್ತೆ. ಕರ್ನಾಟಕ ಇನ್ಕ್ಲೂಡ್ ಆಗಿರುತ್ತೆ. ಸೌತ್ ಇಂಡಿಯಾದಲ್ಲಿ ಆಗ್ತಾ ಇದೆ. ನಾವು ಸ್ವಲ್ಪ ಜನರೊಟ್ಟಿಗೆ ನಾವು ಈಗ ಅಕ್ಯುಪಂಕ್ಚರ್ ಕೌನ್ಸಿಲ್ ಅಲ್ಲೇನೆ ಸ್ವಲ್ಪ ಜನ ಇದ್ದಾರೆ ನಮ್ಮ ಸೌತ್ ಇಂಡಿಯಾದಲ್ಲೇನೆ, ಸ್ವಲ್ಪ ಹಿರಿಯರು ಇದ್ದಾರೆ. ಅವರೊಟ್ಟಿಗೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾವೆ. ಅವರ ಕಮ್ಯುನಿಕೇಶನ್ ಪ್ರಕಾರ ಇನ್ನೊಂದು 6 ರಿಂದ 1 ವರ್ಷ ಕೂಡ ಆಗಲೇಬೇಕು. ಯಾಕಂದ್ರೆ ಯಾವುದೇ ಒಂದು ಚಿಕಿತ್ಸಾ ಪದ್ಧತಿ ಸುಪ್ರೀಂ ಅಲ್ಲ. ಹಾಗಂತ ಹೇಳಿ ಅವರು ಬೇಡ ಅಂತ ಹೇಳ್ಬಾರ್ದು. ಯಾಕಂದ್ರೆ ಈಗ ಎಕ್ಸಿಡೆಂಟ್ ಆದ್ರೆ ಅಲೋಪತಿ ಡಾಕ್ಟರ್ ಬೇಕಾಗ್ತಾರೆ. ಹಾಸ್ಪಿಟಲ್ ಹೋಗಿ ಬಣ್ಣ ಕುಂತ್ಕೋಬೇಡಿ, ಯಾಕಂದ್ರೆ ನಿಮ್ಗೆ ಸೂಚಿ ಸುತ್ತಲಿಕ್ಕೆ ಆಗಲ್ಲ ಬಂದಲ್ಲಿ. ಸೊ ಹಾಗೆ ಆಯುರ್ವೇದ ಅಲ್ಲ, ಎಲ್ಲಾರ್ದೊಂದು ಮಹತ್ವ ಇದೆ. ನಾವ್ ಯಾರು ಕೂಡ ದೂರಬಾರ್ದು. ಯಾಕಂದ್ರೆ ಪ್ರತಿಯೊಂದು ಚಿಕಿತ್ಸಾ ಪದ್ಧತಿ ಕೂಡ ನಾವೇ ಮೇನು ಅದು ದೊಡ್ಡ ಇದು ಸರ್. ನಂದೇ ಸತ್ಯ, ನಂದ ಮತನೇ ಶ್ರೇಷ್ಠ ಅನ್ನೋದೇ ದೊಡ್ಡ ತಪ್ಪು ಸರ್. ಅದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಮಕ್ಕಳೆಲ್ಲ ಹುಡ್ತಿರೋದು ಹಾಸ್ಪಿಟ್ಲ್ಗಳಲ್ಲೇ. ನೀವು ಅಲೋಪತಿನ ಹೇಗೆ ಇದು ಮಾಡಕ್ಕಾಗುತ್ತೆ? ಕರೆಕ್ಟ್. ಒಂದೊಂದು ಹಂತದಲ್ಲಿ ಅವರು ಬೇಕು, ಒಂದೊಂದು ಹಂತದಲ್ಲಿ ಮನೇಲಿದ್ದಾಗ ಇವೆಲ್ಲ ಬೇಕಾಗುತ್ತೆ. ಮನೆ ಮದ್ದು ಅದನ್ನ ಕ್ಯೂರ್ ಮಾಡ್ಕೊಳ್ಳಕ್ಕೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಕೆಮ್ಮಂದ್ರೆ ಡೈರೆಕ್ಟ್ ಹಾಸ್ಪಿಟಲ್ ಹೋಗಲ್ಲ, ಅಲ್ಲಿ ಇನ್ಶೂರೆನ್ಸ್ ಇದೆ ಅಂತ ಹೇಳಿ. ಸೊ ಮನೇಲಿ ಒಂದು ಕಷಾಯನ ಕುಡಿತೇವೆ. ಹೌದು. ಹಾಗೆ ಆತರ ಇದು ಕೂಡ ಸಪೋರ್ಟಿವ್. ಆಕ್ಚುಲಿ ಇದು ಪಾರಂಪರಿಕ ವೈದ್ಯ ಪದ್ಧತಿ ಇದ್ದು ಅದನ್ನ ಸ್ವಲ್ಪ ಅಡ್ವಾನ್ಸ್ ಆಗಿ ಪಾಲಿಶ್ಡ್ ಆಗಿ ನಾವು ತಂದಿದ್ದೀವಿ ಅಷ್ಟೇ. ಮೊದಲೆಲ್ಲ ಇದಕ್ಕೆ ಕ್ರೋಮೋಥೆರಪಿ ಅಂತ ಹೇಳ್ತಾ ಇದ್ರು. ಈಗ ನೀವು ನ್ಯಾಚುರೋಪತಿ ಹಾಸ್ಪಿಟಲ್ಗಳಲ್ಲಿ ಮತ್ತೆ ಆಯುರ್ವೇದ ಹಾಸ್ಪಿಟಲ್ಗಳು ಹೋದ್ರೆ ಅವ್ರು ಕ್ರೋಮೋಥೆರಪಿ ಕಲ್ಸ್ಕೊಡ್ತಾರೆ. ಈಗ ಬಣ್ಣಗಳನ್ನ ನಾವಿಲ್ಲಿ ಸ್ಕೆಚ್ ಪೆನ್ ಮೂಲಕ ಅಥವಾ ಬಟ್ಟೆಗಳ ಮೂಲಕ ಅಥವಾ ನಂಬರ್ಗಳ ಮೂಲಕ ಯೂಸ್ ಮಾಡ್ತೇವೆ. ಹಾಗೆ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ನೀರಿನ ಬಾಟಲ್ ಬರುತ್ತೆ, ಅದಕ್ಕೂ ನಿಮ್ಗೆ ಸಿಲೆಬಸ್ ಬರುತ್ತೆ. ಸೊ ನೀರಿನ ಬಾಟಲ್ ಅಲ್ಲಿ ನೀರ್ ಹಾಕಿ ಆ ಕಲರ್ ಗಳನ್ನ ಮಾಡ್ಕೊಂಡು ಸೂರ್ಯನ ಬೆಳಕಲ್ಲಿ ಇಡ್ತಾರೆ. ಆ ನೀರನ್ನು ಕುಡಿಯುವಂತದ್ದು ಇದು ನ್ಯಾಚುರೋಪತಿಯಲ್ಲಿದೆ. ಅವಾಗ ಅಲ್ಲ, ಈಗ ನಿಮ್ ಸಿಲೆಬಸ್ ಸಿಗುತ್ತೆ ನಿಮ್ಗೆ. ನ್ಯಾಚುರೋಪತಿ ಡಾಕ್ಟರ್ ಇದೇನೋ ಈ ಕೋರ್ಸ್ಗಳು ಬರುತ್ತೆ, 5 ವರ್ಷದ ಕೋರ್ಸ್ಗಳು ಬರುತ್ತೆ ನ್ಯಾಚುರೋಪತಿ. ನೀವು ಈ ಬೇರೆ ಬೇರೆ ಕಾಲೇಜ್ಗಳಿದೆ ಕರ್ನಾಟಕದಲ್ಲಿ. ಸೊಲ್ಲದ ಸಿಲೆಬಸ್ಗಳೇ ನಾವು ಕಲ್ತಿದ್ದು. ಈಗ ನಾನು MSc ಯೋಗ ಥೆರಪಿ ಮಾಡಿರೋದು ಇದರಲ್ಲಿ 2 ವರ್ಷ ಅನುಸಂಧಾನ ಸಂಸ್ಥಾನ SOS ದಲ್ಲಿ. ಸೊ ಅಲ್ಲಿ ನಾವು ಮಾಡ್ಬೇಕಾದ್ರೆ ನಮ್ಮೊಟ್ಟಿಗೆ ಈ ನ್ಯಾಚುರೋಪತಿ ಮತ್ತು ಆಯುರ್ವೇದಿಕ್ ಸ್ಟೂಡೆಂಟ್ಸ್ಗಳು ಒಂದು ಬ್ಯಾಚು ಕ್ಲಬ್ ಆಗ್ತಾ ಇತ್ತು. ಈ ಫಸ್ಟ್ ಟೈಮ್ ಅಲ್ಲಿ ಅನಾಟಮಿ ಫಿಸಿಯಾಲಜಿಯಲ್ಲಿ ಅಲ್ಲಿ ಹೋಗುವಂತ ಡಾಕ್ಟರ್ಗಳು ಸಿಲೆಬಸ್ ನೋಡಿದಾಗ ನಮಗೆ ಅದು ಕಂಡು ಬಂದಿದ್ದೇನೆ ಅಂತ ಹೇಳಿದ್ರೆ ಇದನ್ನ ಬಣ್ಣಗಳ ಚಿಕಿತ್ಸೆ ಕೂಡ ಅಲ್ಲಿದೆ, ಬಟ್ ಮಹತ್ವ ಜಾಸ್ತಿ ಇಲ್ಲ ಅಷ್ಟೇ. ಓಕೆ. ಅವೇರ್ನೆಸ್ ಇಲ್ಲ, ಕೊಡಕ್ಕಾಗಿಲ್ಲ. ಸೂಜಿಗಳಂದ್ರೆ ಜನರು ಹೆದರ್ತಾರೆ. ಅಲ್ಲಿ ಬ್ಲಡ್ ಬರುತ್ತೆ. ಮತ್ತೆ ನಮ್ಮ ಕಾನೂನು ಏನಿದೆ ಅಂತ ಹೇಳಿದ್ರೆ ಸೂಜಿಗಳನ್ನ ಹಾಕ್ಬೇಕಂತ ಹೇಳಿದ್ರೆ MBBS ಮತ್ತೆ MD ಆಗಿರ್ಬೇಕು. ಬಟ್ ಏನಂದ್ರೆ ಕಾನೂನು ಅಲ್ಲ, ಅದು ಕಾನೂನು ಚೇಂಜ್ ಮಾಡ್ಬೋದು. ಯಾಕಂದ್ರೆ ಈಗ MBBS ನೀವದು ಸೂಜಿ ಅಂತೂ ಹಾಕಲ್ಲ. ಇರೋ ಬಣ್ಣಗಳಲ್ಲಾಗಿರ್ಬೋದು, ಕಾಳುಗಳಲ್ಲಾಗಿರ್ಬೋದು, ಸೀಡ್ಗಳಲ್ಲಾಗಿರ್ಬೋದು ನೀವೇ. ಬಟ್ ಇನ್ನೊಂದು 6 ತಿಂಗಳಲ್ಲಿ ಅದು ಅಫಿಲಿಯೇಟೆಡ್ ಆಗಿ ಕರ್ನಾಟಕದಲ್ಲಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾವುದು ಇದು ಕಲರ್ ಥೆರಪಿ ಅಂತಲ್ಲ, ಅಕ್ಯುಪಂಕ್ಚರ್ ಒಂದು ಮೇನ್ ರೂಟ್. ಅಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆನೆ. ಈಗ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ ಅಂತ ಹೇಳ್ತೇವೆ ನಾವು ಯೋಗದಲ್ಲಿ. ಅದು ಕಾಣಲ್ಲ. ಈಗ ಜೀವ ಕಾಣಲ್ಲ ನಮ್ಗೆ, ಹೌದು. ಪ್ರಾಣನೂ ಕಾಣಲ್ಲ. ಬಟ್ ಇದೆ ಬುದ್ಧಿವಂತಿಕೆ ಕಾಣಲ್ಲ. ಅದನ್ನ ಕ್ವಶನರ್ಸ್ ಹಾಕಿ ಏನಾದ್ರೂ ಆಚೆ ಬರುತ್ತೆ. ಸೊ ಹಾಗೇನೆ ನಮ್ಮಲ್ಲಿ ಕೂಡ ಪ್ರಾಣಶಕ್ತಿ ಅಂತಿದೆ. ಈ ಪ್ರಾಣಶಕ್ತಿನ ಈ ಚೈನಾದಲ್ಲಿ ಏನಂತ ಅಂತಂದ್ರೆ TCM ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ.
TCM ಅಂತ ಹೇಳಿದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳಿ. ಮೆಡಿಸಿನ್. ಓಕೆ. ಇದು 1940, ಇದು ತುಂಬಾ ವರ್ಷದಿಂದ ಇದೆ ಅಲ್ಲಿ ಏನಂತ ಹೇಳಿದ್ರೆ 1949 ಮಾಂಗ್ ಝಡಾಂಗ್ ಅಂತ ಒಬ್ರು ಪ್ರೆಸಿಡೆಂಟ್ ಇದ್ರು. ಆ ವ್ಯಕ್ತಿ ವೆಸ್ಟರ್ನ್ ಇಂದ ಬಂದಿರೋ ಅಂದ್ರೆ ಈಗ ನೀವು ಯುರೋಪ್ ಏನ್ G5 ಕಂಟ್ರಿ ಅಂತ ಹೇಳ್ತೇವೆ, ಫ್ರಾನ್ಸ್, ಇಟಲಿ, ಜರ್ಮನಿ, US ಮತ್ತೆ UK, ಈ ಕಂಟ್ರಿಗಳು ಬಂದಂತ ಟ್ರೀಟ್ಮೆಂಟ್ಗಳನ್ನ ಅವರು ಇಗ್ನೋರ್ ಮಾಡಿ ಅವರ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ಜನರಿಗೆ ಅದನ್ನು ತಪ್ಪಿಸಿದ್ರು. ಅದಕ್ಕೆ ಅಲ್ ಮಾಟ ಅಂತ ಹೇಳಿ ಒಂದು ಯೂನಿವರ್ಸಿಟಿಯಲ್ಲಿ, ಅದು ಈಸ್ವಿ ನಂಗೆ ನೆನಪು ಬರ್ತಾ ಇಲ್ಲ, 1952 ಇರ್ಬೇಕು, ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲೆಲ್ಲ ಕೂಡಿದ್ರು ಒಂದ್ಸರಿ, ಕೂಡ್ಬಿಟ್ಟು ಅಲ್ಲಿ ನಮ್ಮ ಭಾರತದಿಂದ ನಮ್ದು ದುರ್ದೈವ ಅನ್ಬೋದು ಯಾರು ಹೋಗ್ಲಿಲ್ಲ. ಶ್ರೀಲಂಕಾದಿಂದ ಒಬ್ರು ಜಯಸೂರ್ಯ ಅಂತ ಹೋದ್ರು, ಡಾಕ್ಟರ್ ಜಯಸೂರ್ಯ ಅಂತ ಹೇಳಿ, ಅವರು ಹೋಗಿ MBBS ಡಾಕ್ಟರ್ ಅವರು ಅನ್ಕೋತೀನಿ ನಾನು, ಅವರು ಹೋಗಿ ಅದನ್ನೆಲ್ಲಾನು ಕಲ್ಕೊಂಬಂದ್ಬಿಟ್ಟು ನಮ್ಮ ಏಷ್ಯಾ ಕಂಟ್ರೀಸ್ಗಳಿಗೆಲ್ಲ, ಅದು ಏಷ್ಯಾ ಅಂದ್ರೆ ಈ ಸೌತ್ ಏಷ್ಯನ್ ಕಂಟ್ರಿ ಏನೈತಲ್ಲ ಈ ಕಂಟ್ರಿಗಳಿಗೆ ಹೋದ್ರು ಪ್ರೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದ ಬಂದಂತ ಆಮೇಲೆ ಏನಾಗುತ್ತೆ ಅಂತಂದ್ರೆ 1972 US ಪ್ರೆಸಿಡೆಂಟ್ ನಿಕ್ಸನ್ ಅಂತ ಬರ್ತಾರೆ. ಆ ನಿಕ್ಸನ್ ಒಟ್ಟಿಗೆ ಒಬ್ರು ಟೈಮ್ಸ್ ನೌ ಅವರು ಒಬ್ರು ಇರ್ತಾರೆ, ಪೇಪರ್ ಅವರು ಬರ್ತಾರೆ, ಮಾಧ್ಯಮದವರು ಬರ್ತಾರೆ. ಅವ್ರಿಗೆ ಪೈಲ್ಸ್ ಆಗಿರುತ್ತೆ, ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ, ತುಂಬಾ ಪೇನ್ ಇರುತ್ತೆ. ಆ ಪೇನ್ ಇದ್ದಾಗ ಅವರು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೋತಾವ್ರಿಂದ ತಗೊಂಡಾಗ ಇನ್ಸ್ಟೆಂಟ್ ಆಗಿ ಅವರಿಗೆ ಕಡಿಮೆ ಆಗ್ಬಿಡುತ್ತೆ, ವಿದಿನ್ ಅವರಲ್ಲೇನೆ ಕಡಿಮೆ ಆಗ್ಬಿಡುತ್ತೆ. ಅದನ್ನ ಅವರು ಇದು ಹೇಗಾಯ್ತು, ನಮ್ಮ ಇದರಲ್ಲಿ ಬರೀ ಕತ್ತರಿಸುವಷ್ಟೇ ಗೊತ್ತು ನಮ್ಮ ದೇಶದಲ್ಲಿ, ಕತ್ತರಿಸೋದು ಅಷ್ಟೇನೆ. ಬಟ್ ಇದು ಹೇಗಾಯ್ತು ಅನ್ನೋದು ನೋಡಿದಾಗ ಅವ್ರು ಅದನ್ನ ರಿಸರ್ಚ್ ಮಾಡಿ ಒಂದು ಆರ್ಟಿಕಲ್ ಬರೀತಾರೆ. ಆ ಆರ್ಟಿಕಲ್ ಹೆಸರು ನಂಗೆ ನೆನಪು ಬರ್ತಾ ಇಲ್ಲ, ನೀವು ಗೂಗಲ್ ಮಾಡಿದಾಗ ಅದ್ರ ಆರ್ಟಿಕಲ್ ಸಿಗ್ಬೋದು ಅನ್ಕೋತೀನಿ. ಸೊ ಅದೇನಾಗುತ್ತೆ ಅಂತಂದ್ರೆ ಅವ್ರು ಅದ್ರ ಬಗ್ಗೆ ನೋಡಿದಾಗ ಈ ಅಮೆರಿಕದಲ್ಲಿ ಇದು ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ, ಅಕ್ಯುಪಂಕ್ಚರ್ ಬೇಕು ಅಂತ ಹೇಳಿ, ಅದು ಸ್ಲೋ ಆಗಿ ಅದೆಲ್ಲ ವರ್ಲ್ಡ್ ವೈಡ್ ಹೋಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಕಮ್ಯುನಿಸ್ಟ್ ಜಾಂಗ್ ಮೋಡೋ ಅನ್ನೋ ಇದಕ್ಕೆ ಮೇನ್ ಕಾರಣ. 5 ಲಕ್ಷ ಜನ ಬೇರ್ ಫುಟ್ ವಾಕರ್ಸ್ ಅಂತ ಹೇಳಿ, ನಮ್ಮ ಬುಕ್ಕಲ್ಲಿ ನೋಡ್ಬೋದು, ನಮ್ಮ ಬುಕ್ಕಲ್ಲಿ ಇದೆ ಅದೆಲ್ಲ ಸ್ಟೋರಿ. ಬೇರ್ ಫುಟ್ ವಾಕರ್ಸ್ ಅಂತ ಹೇಳಿ ಅವ್ರು 5 ಲಕ್ಷ ಜನ. ಈಗ ನಾವು ಹೇಗೆ ನಮ್ಮ ದೇಶದಲ್ಲಿ ಒಂದೊಂದು ಸಂಘ ಸಂಸ್ಥೆಗಳಿದೆ, ಅವ್ರೇನು ಫಾಲೋವರ್ಸ್ ಗಳು ಇರ್ತಾರಲ್ಲ, ಹಾಗೇನೆ ಅಲ್ಲಿ 5 ಲಕ್ಷ ಜನ ಬೇರ್ ಫುಟ್ ವಾಕರ್ಸ್ ಏನ್ ಮಾಡ್ತಾರೆ ಅಂತ ಈ ಟ್ರೀಟ್ಮೆಂಟ್ಗಳ ಇಡೀ ಅವರು ಚೈನಾಕ್ಕೆ ಅದನ್ನ ಹಂಚ್ತಾರೆ. ಈಗ ನಮ್ಮಲ್ಲಿ ಆಯುರ್ವೇದ ಮಾಡಬೇಕು, ಬಟ್ ನಾವೆಲ್ಲ 5-10 ವರ್ಷ ಕೋರ್ಸ್ ಮಾಡೋದ್ರಿಂದ ಅದು ಬರ್ತಾ ಇಲ್ಲ ಹೊರಗಡೆ. ಈ BA BCom ತರ ಇದನ್ನ ಕೋರ್ಸ್ ಮಾಡ್ಬಿಟ್ರೆ ಜನರಿಗೆ, ಜನಸಾಮಾನ್ಯರು ಹೋಗ್ಬೇಕು. ಮೊದಲು ಆರೋಗ್ಯ ಹೋಗ್ಬೇಕು, ಬಾಕಿ ನೋಡ್ಕೊಳ್ಳೋದು. ಓಕೆ. ಸೊ ಹಾಗೇನೆ ಅವರಲ್ಲಿ ಮಾಡಿದಾಗ ಅದೆಲ್ಲಾನು ಹೋಯ್ತು, ಇಡೀ ವರ್ಲ್ಡ್ ವೈಡ್ ಹೋಯ್ತು. ಅದ್ರ ಬಗ್ಗೆ ನಾನು ಮಾತಾಡಿದ್ರೆ ಇನ್ನೊಂದು 10 ಗಂಟೆ ಮಾತಾಡ್ಬೋದು. ಸೊ ಅಷ್ಟು ನಮ್ಮ ಹತ್ರ ಡಾಟಾಗಳಿದೆ, ನೆಕ್ಸ್ಟ್ ಸಿಕ್ತಾಗೆಲ್ಲ ಮಾತಾಡ್ಬೋದು. ಸೊ ಈಗ ಏನಂತ ಹೇಳಿದ್ರೆ, ಈಗ ಅಕ್ಯುಪಂಕ್ಚರ್ ಮಾಡ್ಬೋದು, ಕಲರ್ಗಳನ್ನ ಮಾಡ್ಬೋದು, ಸೀಡ್ಗಳನ್ನ ಮಾಡ್ಬೋದು, ನೀವು ಅಲ್ಲಿ ಬೇರೆ ಬೇರೆ ಚಿಕಿತ್ಸಾ ಅಕ್ಯುಪ್ರೆಷರ್ ಮಾಡ್ಬೋದು. ಮರ್ಮ ಎರಡು ಒಂದೇನಾ? ಇಲ್ಲ, ಅಕ್ಯುಪ್ರೆಷರ್ ಮರ್ಮ ಬೇರೆ. ಮರ್ಮ ಅಂದ್ರೆ ಜಂಕ್ಷನ್ ಪಾಯಿಂಟ್ ಗಳಿಗೆ ಹೋಗೋದು, ಅದು ಸ್ವಲ್ಪ ನಿಮ್ಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಮರ್ಮಗಳನ್ನ ಎಲ್ಲರೂ ಕಲಿಬೇಕಂತಿಲ್ಲ, ಎಲ್ಲಾ ಕಲ್ತು ಅಪ್ಲೈ ಮಾಡ್ಬೇಕಂತಿಲ್ಲ, ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ಇದೆ. ಬಟ್ ನಿಮ್ಗೆ ಅಕ್ಯುಪ್ರೆಷರ್ ರಿಸ್ಕ್ ಕಡಿಮೆ ಇರುತ್ತೆ. ಇದು ಹೆಂಗಂದ್ರೆ ಸ್ಟೇಟ್ ಲೆವೆಲ್ ಹೋಗಿ ನೀವು ಪ್ರೆಸ್ ಮಾಡ್ದಂಗೆ, ಅದು ಸೆಂಟ್ರಲ್ ಲೆವೆಲ್ ಹೋಗಿ ಜಂಕ್ಷನ್ ಹೋಗಿ ಪ್ರೆಸ್ ಮಾಡ್ದಂಗೆ. ಮರ್ಮ ಅಂದ್ರೆ 108 ಮರ್ಮ ಪಾಯಿಂಟ್ಗಳು, 107 ಇದೆ. ಒಂದು ಬಂದ್ಬಿಟ್ಟು ಮನಸ್ಸಿಗೆ ಅಂತ ಹೇಳ್ತಾರೆ ಮರ್ಮ ಪಾಯಿಂಟ್. ಸೊ ನಮ್ಮಲ್ಲಿ ಅಕ್ಯುಪ್ರೆಷರ್ ಏನಾಗುತ್ತೆ ಅಂತಂದ್ರೆ ಎಲ್ಲ ಈಗ ಎಲ್ಲೆಲ್ಲಿ ಎನರ್ಜಿ ಪಾಯಿಂಟ್ಗಳಿದೆಲ್ಲ ಅದು ಕಾಣಲ್ಲ. ಎನರ್ಜಿ ಪಾಯಿಂಟ್ಗಳನ್ನ ಸ್ಟಿಮ್ಯುಲೇಟ್ ಮಾಡಿದಾಗ ಆಟೋಮೆಟಿಕ್ಲಿ ನಮ್ಮ ಪಂಚಭೂತಗಳು ಆಕ್ಟಿವೇಟ್ ಆಗುತ್ತೆ. ಪಂಚಭೂತ ಆಕ್ಟಿವೇಟ್ ನೋಡಿ, ಮನುಷ್ಯನಿಗೆ ಯಾವುದೇ ರೀತಿಯ ಫಾರಿನ್ ಕಂಟೆಂಟು ನಮ್ಮ ದೇಹಕ್ಕೆ ಬೇಕಂತಿರಲ್ಲ, ಅದು ಇಂಬ್ಯಾಲೆನ್ಸ್ ಗಳಿಗೆ ಮಾತ್ರ. ಆ ಇಂಬ್ಯಾಲೆನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡುವಂತದ್ದು ಜಸ್ಟ್ ಒಂದು ಎನರ್ಜಿ ಹೋಗಿರ್ತಾ ಆ ಸೈಡ್ ಅದನ್ನ ಜಸ್ಟ್ ಹಳ್ಳಿಗೆ ತರಿಸುವಂತ ವ್ಯವಸ್ಥೆ ಮಾಡೋದು ಈ ಅಕ್ಯುಪಂಕ್ಚರ್, ಅಕ್ಯುಪ್ರೆಷರ್, ಕಲರ್, ಸೀಡ್ಸ್ ಅಷ್ಟೇನೆ. ಬಟ್ ಎಲ್ಲದಕ್ಕೂ ಇದಕ್ಕೆ ಇಲ್ಲಿ ಆನ್ಸರ್ ಇದೆ ಅಂತಲ್ಲ, ಎಲ್ಲದಕ್ಕೂ ನನ್ನಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ಮೂರ್ಖರು ಯಾರಿಲ್ಲ, ನಾವು ಎಲ್ಲದೂ ಕೇಳಕ್ಕಾಗಲ್ಲ. ಪ್ರತಿಯೊಂದು ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಅವ್ರದೇ ಒಂದು ವಿಶಿಷ್ಟತೆಗಳಿದೆ. ಈಗ ಆಯುರ್ವೇದದಲ್ಲಿ ನಿಮಗೆ ಅಭ್ಯಂಗ ಕೊಡ್ತಾರೆ, ನ್ಯಾಚುರೋಪತಿಯಲ್ಲಿ ನಿಮಗೆ ವಾಟರ್ ಟ್ರೀಟ್ಮೆಂಟ್ಗಳು ಕೊಡ್ತಾರೆ, ಅಲೋಪತಿಯಲ್ಲಿ ಹೋದ್ರೆ ಡಯಾಗ್ನೋಸ್ ಟೂಲ್ಗಳು ತುಂಬಾ ಅಡ್ವಾನ್ಸ್ ಆಗಿದೆ. ಏನಿದೆ ಅಂತ ಗೊತ್ತಾಗ್ಬೇಕಲ್ಲ, ರೋಗಗಳು ಬಂದಿದೆ. ನನ್ನ ಪ್ರಕಾರ ಕೇಳಿದ್ರೆ ಈ ಡಯಾಗ್ನೋಸ್ ಟೂಲ್ಗಳನ್ನು ಉಪಯೋಗಿಸಿ ಅಲೋಪತಿದು ನಾವು ಈ ಒಂದು ಟ್ರೀಟ್ಮೆಂಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಅಕ್ಯುರೇಟ್ ಆಗಿ ನಮ್ಗೆ ಏನಾಗಿದೆ ಪ್ರೀ ಪೋಸ್ಟ್ ಗೊತ್ತಾಗುತ್ತೆ. ಗಾಳಿಯಲ್ಲಿ ಗುಂಡು ಹಾಕೋದು ಬೇರೆ, ಕರೆಕ್ಟ್, ನೋಡಿ ಗುಂಡು ಹಾಕೋದು ಬೇರೆ, ಕರೆಕ್ಟ್. ಆದ್ರೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಯಾರು ಮೋಸ ಮಾಡಕ್ಕಾಗಲ್ಲ. ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಈ ಚಿಕಿತ್ಸಾ ಪದ್ಧತಿಗಳು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ವಿದೌಟ್ ಟ್ರೀಟ್ಮೆಂಟ್, ವಿದೌಟ್ ಮೆಡಿಸಿನ್ಸ್ ಕೊಡ್ತಾ ಇರ್ತೀರಾ. ಬಟ್ ಜನರಿಗೆ ಅದು ಸೆಂಟಿಮೆಂಟಲ್ ಆಗಿ ಹೋಗೋದು ಬೇಡ, ಇದು ಸೈಂಟಿಫಿಕ್ ಆಗಿ ಹೋಗ್ಲಿ.
ಪ್ರೀ ಪೋಸ್ಟ್ ನೋಡ್ಕೊಳ್ಳಿ, ಇದು ಏನ್ ಚೇಂಜಸ್ ಆಗಿದೆ ಅದು ಗೊತ್ತಾಗುತ್ತೆ ಜನರಿಗೆ. ನಿಮ್ಗೆ ನೀವೇ ಅನುಭವ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಮುಂದುವರಿ. ಇರಲ್ಲ ಬಿಟ್ಬಿಟ್ಟು ನಿಮ್ಗೆ ಯಾವ್ದು ನಂಬಿಕೆ ಇರುತ್ತೋ ಆ ಮೆಡಿಸಿನ್ ಮುಖಾಂತರ ನೀವು ಹೋಗಿ. ಇದಕ್ಕೆ ಖರ್ಚು ಕೂಡ ತುಂಬಾ ಕಡಿಮೆ. ಒಂದ್ಸಲ ಟ್ರೀಟ್ಮೆಂಟ್ ಕೊಟ್ಟರೆ ಒಂದು 299 ತೊಗೊಳ್ಬೋದಪ್ಪ ಅಷ್ಟೇ, ಇಲ್ಲ 500 ರೂಪಾಯಿ ತೊಗೊಳ್ಬೋದು ಹೆಚ್ಚಿಗೆ ಅಂತ ಹೇಳಿದ್ರೆ. ಓಕೆ, ಅದಕ್ಕಿಂತ ಜಾಸ್ತಿ ತೊಗೊಳ್ಳೋದು ನನ್ನ ವೃತ್ತಿ ಧರ್ಮಕ್ಕೆ ಇಲ್ಲ, ಮನಸ್ಸಿಗೆ ಅದು ಇಲ್ಲ ಆಗಲ್ಲ. ಎದಕ್ಕಂತ ಹೇಳಿದ್ರೆ ಇಷ್ಟೇ ಇದ್ರದ್ದು, ಇದೇನಿದೆ ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ. ನಾವೇನ್ ಕಲ್ತಿದ್ದೇವೆ ಅದನ್ನ ನಾವು ಡೆಲಿವರ್ ಮಾಡ್ತಿದ್ದೇವೆ. ಕರೆಕ್ಟ್. ಒಂದು ಅದನ್ನ ಸೇವೆ ಅನ್ನೋ ಹೆಸರಿನಲ್ಲಿ ತುಂಬಾ ದುಡ್ಡನ್ನ ಸುಲಿಗೆ ಮಾಡೋದು ಅದು ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಹಣ ಇದೆ ಅಲ್ಲಿ, ಆರೋಗ್ಯದಲ್ಲಿ 24 ಗಂಟೆ ಹಣ ಇದೆ. ಹಣ ಇರೋದಕ್ಕಿಂತ ಇಂಪಾರ್ಟೆಂಟ್ ಎಥಿಕಲಿ ನಾವು ಅದು ಬಡ ಜನಗಳ ಹತ್ರ ಹಣ ಯಾಕೆ ಇದರಲ್ಲಿ ಅಂತದೇನು ಸೈನ್ಸ್ ಇಲ್ಲ. ನೀವು ಯಾರಾದ್ರೂ ಕಲಿಬಹುದು, ಇದನ್ನ ಯಾರಾದ್ರೂ ಇದನ್ನ ಅಪ್ಲೈ ಮಾಡ್ಕೋಬಹುದು, ಯಾರಾದ್ರೂ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ನಿಮ್ಗೆ ರಿಸಲ್ಟ್ ಬಂದ್ರೆ ಒಳ್ಳೇದು, ರಿಸಲ್ಟ್ ಬಂದಿಲ್ಲ ಅಂತ ಬಿಟ್ಬಿಡಿ ಅಷ್ಟೇನೆ. ಕರೆಕ್ಟ್. ರಿಸಲ್ಟ್ ಯಾಕಂದ್ರೆ ನಾವ್ ಯಾರು ಕೂಡ ಇಲ್ಲಿ ಪ್ರೆಷರ್ ಮಾಡಕ್ಕಾಗಲ್ಲ, ಮಾಡ್ಲೇಬೇಕು ಇಲ್ಲ ಏನಿಲ್ಲ. ಖಂಡಿತ. ನಮ್ದೇನಂತ ಹೇಳಿದ್ರೆ ವಿದಿನ್ 2-3 days ಅಲ್ಲಿ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ, ಶುರು ಆಗ್ಬಿಡುತ್ತೆ. ತುಂಬಾ ದೊಡ್ಡ ಇಶ್ಯೂಗಳಿದ್ರೆ ಈಗ ನೋಡಿ ಬ್ಯಾಕ್ ಪೇನ್ ಗಳೆಲ್ಲ ಏನಂದ್ರೆ ಹೇಳಿದ್ರೆ, ಈಗ ಯೋಗದಲ್ಲಿ ನಿಮಗೆ ಒಂದು ಆಸನ ಬರುತ್ತೆ. ಮೊನ್ನೆ ಒಬ್ಬರು ಯಾರು ಕೊಡ್ತಾ ಇದ್ದೆ ನಾನು, ಜಸ್ಟ್ ಒಂದು ಇಲ್ಲಿ ಪ್ರೆಷರ್ ಪಾಯಿಂಟ್ ಗಳಿಗೆ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಕೊಟ್ವಿ. ಇಲ್ಲಿ ತುಂಬಾ ಪೇನ್ ಇತ್ತು ಅವ್ರಿಗೆ. ವಿದಿನ್ ಎಷ್ಟು ಒಂದು 30 minutes ಒಳಗಡೆ ಅವ್ರಿಗೆ ಪೇನ್ ಕಡಿಮೆ ಆಗ್ಬಿಡ್ತಾರೆ. ಸೊ ಹಾಗೇನೆ ಯೋಗದಲ್ಲಿ ಕೂಡ ಒಂದಿದೆ, ಇದರಲ್ಲಿ ಒಂದು ಬರುತ್ತೆ. ಸೊ ಹಿಂಗ್ ವರ್ಕ್ ಆಗುತ್ತೆ ಅಷ್ಟೇ. ಇದ್ರ ಬಗ್ಗೆ ನಾವು ಇದು ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮ ವಿಡಿಯೋ ನೋಡ್ತೇವೆ, ಕಮೆಂಟ್ ಅಲ್ಲಿ ಹಾಕಿ ಎಷ್ಟು ಜನ ಮಾಡ್ಕೊಂಡಿದ್ರ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಖಂಡಿತ. ಯಾವ್ದನ್ನ ನೀವು ಜಾಸ್ತಿ ದಿವಸ ಇದ್ ಮಾಡಕ್ಕಾಗಲ್ಲ, ಒಂದ್ಸಲ ಲಾಕ್ ಆದ್ರೆ ಕಷ್ಟ ಸುಳ್ಳು ಹೇಳೋದಕ್ಕೆ. ಕಲರ್ ಥೆರಪಿ ನಿಜವಾಗ್ಲೂ ವರ್ಕ್ ಆಗುತ್ತಾ? ಅಕ್ಯುಪ್ರೆಷರ್ ನಿಜವಾಗ್ಲೂ ವರ್ಕ್ ಆಗುತ್ತಾ? ಸೀಡ್ ಥೆರಪಿ ಅಷ್ಟು ಎಫೆಕ್ಟಿವ್? ಕರ್ಣ ಚಿಕಿತ್ಸೆ ಜನಕ್ಕೆ ಅಂದ್ರೆ ಅದು ಕಾರ್ಯವಾಸಿ ಮಾಡುತ್ತಾ? ಅದೇ ಹೇಳಿದೆ ನಾನು, ಈಗ ನಮ್ಮ ದೇಹದಲ್ಲಿ ಸಣ್ಣ ಸಣ್ಣ ಇಂಬ್ಯಾಲೆನ್ಸ್ಗಳಾಗ್ತಾ ಇರುತ್ತೆ. ಈಗ ನಾ ಕೇಳ್ಬೋದು ನಿಮಗೆ, ಗುಳಿಗೆ ನುಂಗೋದ್ರಿಂದ ಆಗ್ಬಿಡುತ್ತೆ, ಇಷ್ಟು ಗುಳಿಗೆಯಲ್ಲಿ ಏನಾಗುತ್ತೆ ಅಂತೇಳಿ. ಬಟ್ ಅದಾಗುತ್ತೆ. ಒಂದು ಸೈಕಲಾಜಿಕಲ್ ಕೂಡ ಆಗುತ್ತೆ, ಮತ್ತೆ ನಮ್ದು ಮೆಂಟಲಿನೂ ಆಗುತ್ತೆ, ಎಲ್ಲನೂ ಆಗುತ್ತೆ, ಮೆಟಾಫಿಸಿಕಲ್ ಲೆವೆಲ್ ಕೂಡ ಆಗುತ್ತೆ. ಹಾಗೇನೆ ನಾ ಹೇಳಿದೆ ನಿಮಗೆ, ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ ಅಂತ ನಮ್ದು ಯೋಗ ಹಠಪ್ರದೀಪಿಕದಲ್ಲಿದೆ. ಇದು ನಾ ಹೇಳ್ತಾ ಇಲ್ಲ, ಹಠಪ್ರದೀಪಿಕದಲ್ಲಿ ಇರೋದೇನು ಹೇಳ್ತಿರೋದು. ಹಾಗೇನೆ ಅಕ್ಯುಪಂಕ್ಚರ್ ಕೂಡ ನಮ್ಮಲ್ಲಿ ಒಂದು ಎನರ್ಜಿ ಚಾನೆಲ್ಗಳು ಹೋಗುತ್ತೆ. ಅದು ಕೈಗಳಿಂದ, ಕಾಲುಗಳಿಂದ, ಮುಖದಿಂದ ಹೋಗುತ್ತೆ. ನೀವು ಒಂದು ಕೆನಡಿ ಮುಂದೆ ನಿಂತಾಗ ಒಂದು ನೀರನ್ನ ಹೊಡ್ಕೊಂಡಾಗ ಫುಲ್ ಫ್ರೆಶ್ ಆಗಿಬಿಡ್ತೀರಾ ನೀವು. ಹೌದು. ಅಲ್ಲೆಲ್ಲಿ ಮೆಡಿಸಿನ್ ಕೊಡ್ತಾ ಇಲ್ಲ ನೀವು? ಇಲ್ಲ, ಕೊಡ್ತಾ ಇಲ್ಲ. ಎಲ್ಲಿ ಮೆಡಿಸಿನ್ ಕೊಡ್ತಾ ಇಲ್ಲ. ಸುಮ್ಮನೆ ಮುಖ ನೀರು ಹಾಕೋದ್ರಿಂದ ಬ್ಲಶ್ ಔಟ್ ಆಗ್ಬಿಡ್ತೀವಿ, ಆರಾಮ್ ಅನ್ಸುತ್ತೆ. ಆ ಎನರ್ಜಿ ಪಾಯಿಂಟ್ಗಳಿಗೆ ಆ ಒಂದು ತಣ್ಣನೆ ಅನುಭವ ಹೋಗುತ್ತೆ. ಹಾಗೇನೆ ಈ ಕಲರ್ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಎನರ್ಜಿ ಪಾಯಿಂಟ್ಗಳಿಗೆ ನೀವು ಜಸ್ಟ್ ಸ್ಟಿಮ್ಯುಲೇಟ್ ಕೊಡಬೇಕು. ಒಂದು ನೀವು ಕಲರ್ಗಳನ್ನ ಹಾಕ್ಬೋದು. ಇಲ್ಲಪ್ಪ ನಾ ಕಲರ್ ನಂಬಲ್ಲ, ನಾವೆಲ್ಲ ಸೈನ್ಸ್ ಸೈನ್ಸ್ ನಂಬೇನೆ ಹುಟ್ಟಿರೋದು ನಾವು ಅಂತ ಹೇಳಿದ್ರೆ, ನೀವು ಸೀಡ್ಗಳನ್ನ ಹಾಕೊಳ್ಳಿ. ಸೀಡ್ಗಳನ್ನ ಹಾಕೊಳ್ಳಿ, ನಮ್ಮ ಬುಕ್ಗಳ ಸೀಡ್ಗಳಿದೆ, ಸೀಡ್ಗಳನ್ನ ಹಾಕೊಳ್ಳಿ. ಇಲ್ಲ ನಂಗೆ ಸೀಡು ನಂಗೆ ಆಗಲ್ಲಪ್ಪ ಅಂತ ಹೇಳಿದ್ರೆ ಅಕ್ಯುಪ್ರೆಷರ್ ಹಾಕೊಳ್ಳಿ, ಅಕ್ಯುಪ್ರೆಷರ್ ಮಾಡ್ಕೊಳ್ಳಿ. ಇಲ್ಲ ನಾ ಅದು ನಂಬಕ್ಕಾಗಲ್ಲ, ಅರಿಕ್ಯುಲರ್ ಹಾಕೊಳ್ಳಿ. ಅರಿಕ್ಯುಲರ್ ಅಂದ್ರೆ ಕರ್ಣ ಚಿಕಿತ್ಸೆ ಅಂತ ಹೇಳಿ, ಕಿವಿಗಳ ಬಿಂದುಗಳಲ್ಲಿ ಅಲ್ಲಿ ಕೂಡ. ಈಗ ಅದೇ ಹೇಳಿದೆ ನಾನು ನಿಮಗೆ, ಮುಖದಲ್ಲಿ, ಕಿವಿಗಳಲ್ಲಿ, ಕೈಗಳಲ್ಲಿ, ಕಾಲುಗಳಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲ ನರನಾಡಿಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಾಡಿಗಳ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಚಾನಲ್ಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ ಎನರ್ಜಿ ಇದು ನೀವು ಅಥೆಂಟಿಕ್ ಆಗಿ US ಅಲ್ಲಿ ಇದ್ರ ಬಗ್ಗೆ ಕೋರ್ಸ್ಗಳಿದೆ, 5 ವರ್ಷದ ಕೋರ್ಸ್ಗಳಿದೆ. ನೀವು ಗೂಗಲ್ ಮಾಡಿ, ನ್ಯೂರೋ ಅಕ್ಯುಪಂಕ್ಚರ್ ಅಂತ ಹಾಕಿ, ನಿಮಗೆ ಮನುಷ್ಯಂದು ಫುಲ್ ಮೆರಿಡಿಯನ್ ಪಾಯಿಂಟ್ಗಳು ಬರುತ್ತೆ. ಮೆರಿಡಿಯನ್ ಪಾಯಿಂಟ್ಗಳು ಇಲ್ಲಿಂದ ನಿಮ್ಗೆ CV ಪಾಯಿಂಟ್ ಅಂತ ಹೋಗುತ್ತೆ, ಹಿಂದ್ಗಡೆ ಹೋದ್ರೆ GB ಪಾಯಿಂಟ್ ಅಂತ ಹೋಗುತ್ತೆ, ಕಾಲುಗಳಿಂದ ಬಂದ್ರೆ ಲಂಗ್ಸ್ ಪಾಯಿಂಟ್ ಅಂತ ಹೋಗುತ್ತೆ. ಇಲ್ಲಿಂದ ಲಂಗ್ಸ್ ಪಾಯಿಂಟ್ ಬರುತ್ತೆ, ಇಲ್ಲಿಂದ ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ, ಹಾರ್ಟ್ ಪಾಯಿಂಟ್ಗಳು ಬರುತ್ತೆ, ಎಲ್ಲ ಪಾಯಿಂಟ್ಗಳು ಹೋಗಿರುತ್ತೆ. ಆ ಪಾಯಿಂಟ್ಗಳನ್ನ, ಜಂಕ್ಷನ್ ಗಳನ್ನ ಸ್ಟಿಮ್ಯುಲೇಟ್ ಮಾಡಬೇಕು. ಅಲ್ಲಿ 5 ಎಲಿಮೆಂಟ್ಸ್ ಗಳಿದೆ. 5 ಎಲಿಮೆಂಟ್ಸ್ ಗಳು ಅಂತ ಹೇಳಿದ್ರೆ ಪಂಚಭೂತಗಳು ನಮ್ಮಲ್ಲಿ ಜಂಕ್ಷನ್ ಗಳಿದೆ. ಅದನ್ನ ಆಕ್ಟಿವೇಟ್ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ನ ಕಾಣ್ತೀರಾ. ಈ ಒಂದು ಪಾಯಿಂಟ್ ಗಳಿಗೆ ನೀವು ಈ ಕಲರ್ ಗಳನ್ನ ನೀವು ಅಪ್ಲೈ ಮಾಡಿದಾಗ, ಈಗ ಹೇಳಿದೆ ಗ್ರೀನ್ ಕಲರ್ ಹಾಕೊಳ್ಳೋದ್ರಿಂದ ಬೇಗ ತಂಪಾಗುತ್ತೆ ಅಂತ ಹೇಳಿ, ಹಳದಿ ಬಣ್ಣ ಹಾಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಕಲರ್ ಬಗ್ಗೆ ಹೇಳ್ತೇನೆ, ಕಲರ್ ಹೆಂಗ್ ವರ್ಕ್ ಆಗುತ್ತೆ. ಅದು ಪ್ರತಿಯೊಂದು ಮಾಹಿತಿಯನ್ನ ನಾನು ಕೊಡ್ತೇನೆ. ಅದಕ್ಕೆ ಅವ್ರು ಕಾಯ್ತಿರ್ತಾರೆ, ನೆಕ್ಸ್ಟ್ ನಾನು ಕೊಡಬೇಕು. ಡೌಟ್ ಇರಬಾರ್ದು. ಡೌಟ್ ಎದಕ್ಕಿರಬಾರ್ದು ಅಂತ ಹೇಳಿದ್ರೆ, ನಾವು ಹೇಳೋದು ನಿಮ್ಗೆ ಸತ್ಯ ಅನ್ನಿಸ್ತಿದ್ರು ಕೂಡ ನೀವು ಅದನ್ನ ಅನುಭವಿಸಿ ಫಸ್ಟ್. ಈಗ ನಾನು 1000 ಹೇಳ್ಬೋದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು 1000 ಮಾತಾಡ್ತಾರೆ. ಬಟ್ ನೀವು ಅದು ಅನುಭವಿಸಿದಾಗ, ನೀವು ಕಮೆಂಟಲ್ಲಿ ಹಾಕಿದಾಗ ಅದು ಗೊತ್ತಾಗುತ್ತೆ. ಸೊ ಯಾಕಂದ್ರೆ ನಾವು ರಿಸರ್ಚ್ ಅಂತ R&D ಮಾಡಕ್ಕೆ, ಯಾಕಂದ್ರೆ ನನ್ನ ಕಡೆ R&D ಇದೆ ಮಾಡಿರೋದು, ಜನರು ಅನುಭವಿಸೋದು ಇದೆ, ರಿಸಲ್ಟ್ ಇದೆ. ಈಗ ನಾವು ಲ್ಯಾಬ್ಗಳನ್ನ ಹಿಡ್ಕೊಂಡು ಸರ್ಕಾರ ಲೆವೆಲಲ್ಲಿ ಮಾಡ್ಲಿಕ್ಕಾಗಲ್ಲ. ಬಟ್ ಸರ್ಕಾರ ಇದನ್ನ ಪ್ರೋತ್ಸಾಹಿಸಬೇಕು. ಆದ್ರೂ ಕೂಡ ಇದು ಪಾರಂಪರಿಕ ವೈದ್ಯ ಪದ್ಧತಿ, ಅದನ್ನ ಜನರ ರೀಚ್ ಮಾಡಿಸಿ, ಅದನ್ನ ರಿಸಲ್ಟ್ ಅನ್ನ ಪಡ್ಕೊಂಡು ನೋಡಿ, ಅನುಭವಿಸಿ
ಜನ ಅನುಭವಿಸ್ಬಿಟ್ಟು ಈಗ ಫಿಸಿಯೋಥೆರಪಿ ಅಂತ ಹೇಳ್ತೀರಾ, ಅಲ್ಲಿ ಮೆಡಿಸಿನ್ ಕೊಡಲ್ಲ, ಜಸ್ಟ್ ಮೂವ್ಮೆಂಟ್ಗಳಿರುತ್ತೆ. ಯೋಗದಲ್ಲಿ ಮೂವ್ಮೆಂಟ್ಗಳಿರುತ್ತೆ, ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಕರೆಕ್ಟ್ ಎನರ್ಜಿಗಳು ಹೇಗೆ ಆಕ್ಟಿವೇಟ್ ಆಗುತ್ತೆ. ನೀವು ಯಾವಾಗ ಒಂದು ಕಾಲನ್ನ ಮೂವ್ಮೆಂಟ್ ಮಾಡ್ತಿರೋ ಜಡವಾಗಿರೋ ವಸ್ತುಗಳು ಆಟೋಮೆಟಿಕ್ಲಿ ಆಕ್ಟಿವೇಟ್ ಆಗಿ ಶುರು ಆಗುತ್ತೆ. ಮಂಡಿನಲ್ಲಿ ಆಯಿಲ್ ಇರುತ್ತೆ, ಸೆನೋವಿಲ್ ಫ್ಲೂಯಿಡ್. ಯಾವಾಗ ಅದು ಬತ್ತುತ್ತೆ ಅಂತ ಹೇಳಿದ್ರೆ ಮೂವ್ಮೆಂಟ್ ಇಲ್ದಾಗ ಬತ್ತುತ್ತೆ, ಅಲ್ಲಿ ಎನರ್ಜಿ ಇಲ್ಲ ಅಂತ ಹೇಳಿ. ನೀವು ಎನರ್ಜಿ ಕೊಟ್ಟಾಗ ಅದು ಆಕ್ಟಿವೇಟ್ ಆಗುತ್ತೆ, ಆಟೋಮೆಟಿಕ್ಲಿ ಎನರ್ಜಿ ಹೋಗುತ್ತೆ. ಇದು ಒಂದು ಚಿಕಿತ್ಸಾ ಪದ್ಧತಿ. ಹಾಗೇನೆ ಇಲ್ಲಿ ಕೂಡ ನಿಮಗೆ ಈ ಚಿಕಿತ್ಸಾ ಪದ್ಧತಿಗಳು ಈ ತರ ವರ್ಕ್ ಆಗುತ್ತೆ. ನಾನು ಅದಕ್ಕೆ ಹೇಳ್ತಿರೋದು, ಒಂದನ್ನೇ ಬೇಡ 4 ಕೊಟ್ಟಿದ್ದೇನೆ, ನೀವು ಸೆಲೆಕ್ಟ್ ಮಾಡಿ. ಖಂಡಿತ ಅಪ್ಲೈ ಮಾಡ್ಕೋಬಹುದು. ದಯಾನಂದ್ ಅವರು ಹೇಳಿರೋದು ಇಷ್ಟೇ, ನೀವು ಎಮರ್ಜೆನ್ಸಿಗೆ ನೋಡಿ, ಆಕ್ಸಿಡೆಂಟ್ ಏನೋ ಆಯಿತು, ಸಮಸ್ಯೆ ಆಯಿತು, ನೀವು ಬಣ್ಣ ಹಚ್ಕೊಂಡು ಕೂತ್ಕೊಳ್ಳಿ, ಸೀಡ್ ಹಾಕ್ಕೊಳ್ಳಿ ಅಥವಾ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಡಿ, ನೀವು ಆ ಚಿಕಿತ್ಸೆ ನಂಬ್ತೀರಾ, ಆ ಚಿಕಿತ್ಸೆ ನಂಬಿ. ಆದರೆ ಕೆಲವೊಂದು ಸಲ ಇದು ಮನೆ ಮದ್ದು ಅಂತ ಕೆಲವೊಂದಿರುತ್ತೆ, ಅದನ್ನು ಕೂಡ ಒಂದು ರೀತಿ ಎಫೆಕ್ಟಿವ್ ಆಗಿ ನೀವು ಅದನ್ನು ರೂಟಲ್ಲಿ ನೀವು ಬಳಸ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಹಾಗೆ ದಯಾನಂದ್ ಅವರು ಹೇಳಿದ್ದು, ಆಶು ಮಂಡಲಮ್ಮ ಅವರು ಹೇಳ್ತಿರೋದೇನೆಂದರೆ, ನೋಡಿ ಅವರೊಂದು ಪಾಕೆಟ್ ಸಂಜೀವಿನಿ ಅಂತ ಒಂದು ಬುಕ್ನ ತಂದಿದ್ದಾರೆ. ಈ ಪಾಕೆಟ್ ಸಂಜೀವಿನಿ ಇದರಲ್ಲಿ ಬರೀ ಕಲರ್ ಥೆರಪಿ ಅಷ್ಟೇ ಮಾತ್ರ ಇಲ್ಲ. ಇನ್ನೊಂದು ಸಲ ಹೇಳ್ತೀನಿ, ಇದರಲ್ಲಿ ಬರೀ ಕಲರ್ ಥೆರಪಿ ಅಷ್ಟೇ ಮಾತ್ರ ಇಲ್ಲ, ಇದರಲ್ಲಿ ನಿಮಗೆ ಸೀಡ್ ಥೆರಪಿ ಅಂತ ಬರುತ್ತೆ, ಆಮೇಲಿಂದ ಕಣ್ಣ ಚಿಕಿತ್ಸೆ ಅಂತಲೂ ಕೂಡ ಬರುತ್ತೆ, ಮತ್ತು ಅಕ್ಯುಪ್ರೆಷರ್ ಅಂತಲೂ ಕೂಡ ಬರುತ್ತೆ. ಎಲ್ಲ ಸೇರಿ ಒಂದೇ ಬುಕ್ನಲ್ಲಿ ನಿಮಗೆ ಬರ್ತಾ ಇದೆ. ಈ ಬುಕ್ಕು ನಿಮಗೆ ನಿಜವಾಗ್ಲೂ ಕೂಡ ಸಂಜೀವಿನಿನೇ. ಈಗ ನನಗೆ ಇನ್ನೊಂದು ಖುಷಿ ಆಗೋದೇನೆಂದರೆ, ಒಂದು ಬುಕ್ನಲ್ಲಿ 4 ರೀತಿಯಾದ ಪ್ರೋಟೋಕಾಲ್ಸ್ಗಳು ನೀವು ಕೊಟ್ಟಿದ್ದೀರ. ಈಗ ನೋಡಿ, ಮಂಡಿ ಏನೋ ನೋವ್ತಾ ಇದೆ ಅಂತ ಇಟ್ಕೊಳ್ಳಿ, ಮಂಡಿ ನೋವಿಗೆ ಒಂದು ಕಲರಾರು ಹಚ್ಕೋಬೋದು, ಇಲ್ಲ ಅಕ್ಯುಪ್ರೆಷರಾರು ಯೂಸ್ ಮಾಡ್ಬೋದು, ಇಲ್ಲ ಸೀಡ್ ಥೆರಪಿನಾದ್ರು ಮಾಡ್ಬೋದು, ಕಣ್ಣ ಚಿಕಿತ್ಸೆನಾದ್ರೂ ಮಾಡ್ಬೋದು. ಅದ್ರಲ್ಲಿ ಯೋಗ ಕೂಡ ಕೊಟ್ಟಿದೆ ಮಂಡಿ ನೋವಿಗೆ. ಮಂಡಿ ಅಷ್ಟೇನೆ, ಮಂಡಿ ಮತ್ತೆ ಬೆನ್ನೋಗೆ ಯೋಗ ಕೂಡ ಕೊಟ್ಟಿದ್ದೇನೆ, ಯಾವ್ದು ಮಾಡ್ಬೋದು ಅಂತ. ಓಕೆ, ಇದೇನೋ ಹೆಂಗೆ ಬರುತ್ತಂದ್ರೆ ಈ ಒಂದು ಐಡಿಯಾ ಎಲ್ಲ ನಿಮ್ಗೆ ಹೇಗೆ ಅಂತ ಹೆಂಗ್ ಬರುತ್ತೆ ಅಂದ್ರೆ ನಾವು ಕೊಡೋ ಟೈಮ್ ಒಂದೇ ಕೊಟ್ಬಿಡ್ಬೇಕು. ಆರೋಗ್ಯ ಈಗ ನೋಡಿ ಕೊಟ್ಬಿಡ್ಬೇಕು ಅಷ್ಟೇ, ಇಟ್ಕೊಂಡು ಏನಾಗುತ್ತೆ ಇದನ್ನ ಭಾಗಗಳು ಎದಕ್ಕೆ ಮಾಡ್ಬೇಕು. ನಾವು ಈಗ 4 ಭಾಗ ಮಾಡಿ ನಾನು ಸೇಲ್ ಮಾಡೋದಾಗಿತ್ತು, ನನಗೆ ಅದು ಇಲ್ಲ. ಏನು ಒಂದೇ ಸರಿ ಕೊಟ್ಟು ಮುಗಿಸ್ಬಿಡಿ ಅಷ್ಟೇ. ಅದನ್ನ ಅವರು ಯಾರು ನಮ್ದವ್ರು ನಂಬ್ತಾರೆ, ಬಿಡೋರು ಬಿಡ್ತಾರೆ, ಅವ್ರು ಹೋಗ್ಬೇಕಷ್ಟೇ. ಅದನ್ನ ಈ ವಿದ್ಯೆ ಹೊರಗೆ ಹೋದಾಗನೇ ಜನರಿಗೆ ಒಂದು ಬೇಸಿಕ್ ಐಡಿಯಾ ಬರುತ್ತೆ, ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ. ನಾವು ಕೊಡೋದೇನೆ ತುಂಬಾ ಜೀವನತನ ಮಾಡ್ಬಿಟ್ರೆ ಅದು ಜನರಿಗೆ ರೀಚ್ ಆಗಲ್ಲ. ಮತ್ತೆ ಒಂದೇ ಬುಕ್ ನೀವು ನಾನು 1 ಕೋಟಿ ಸೇಲ್ ಮಾಡ್ಬೇಕಂತಿದೆ ಇಡೀ ಭಾರತದಲ್ಲಿ. 4 ಭಾಗ ಬಿಟ್ಟಾಗ ಅಷ್ಟು ಹೋಗ್ಬೇಕಂತ ಇಲ್ಲಲ್ಲ, 4 ಹೋಗ್ಬಿಡುತ್ತೆ, ಸೇರಲ್ಲ ಕೈಯವರಿಗೆ, ಸೇರಲ್ಲ ದಿನ ಇದಾದ್ರೆ ನಿಮಗೆ ಒಂದೇ ಬುಕ್ನ ಜನರು ರಿಫರೆನ್ಸ್ ಮಾಡ್ತಾರೆ, ಗಿಫ್ಟ್ಗಳನ್ನ ಕೊಡ್ಬೋದು. ಇದು ಗಿಫ್ಟ್ ಕೊಡ್ಲಿಕ್ಕೆ ಬೆಸ್ಟ್ ನೋಡಿ. ಈಗ ಮನೆಗೆ ಹೋದ್ರೆ ಗಿಫ್ಟ್ ಎಲ್ಲಾರ ಹತ್ರ ಎಲ್ಲ ಐಟಮ್ ಇರುತ್ತೆ, ಅವ್ರಿಗೆ ಸೆಲೆಕ್ಟ್ ಆಗಿರುವಂತ ವಸ್ತುಗಳನ್ನ ಕೊಡ್ಬೇಕು ಬಿಟ್ರೆ, ಇಲ್ಲಾಂದ್ರೆ ಕ್ಯಾಶ್ ಕೊಟ್ಟು ಬರೋಕೆ ಅಷ್ಟೇ. ಇದು ಕೊಟ್ರೆ ಅವ್ರಿಗೊಂದು ಮನೇಲಿ ಒಂದು ಓಕೆ, ಅವರು ಕೊಟ್ಟು ಹೋದ ನಂತರ ಇದ್ರಲ್ಲಿ ಏನಿದೆಯಪ್ಪ ಅಂತ ನೋಡ್ತಾರೆ. ಮಂಡಿ ನೋವಿಗೆ ಇದು ಎದಕ್ಕೆ ಚಿಕ್ಕದಾಗಿ ಮಾಡಿದೆ ಅಂತ ಹೇಳಿದ್ರೆ, ಪಾಕೆಟ್ ಅಂತ ಹೇಳಿದ್ರೆ ಕಾರಲ್ಲಿ ತಗೊಂಡೋಗ್ಬೋದು, ಕಾರಲ್ಲಿ ಇಟ್ಕೋಬಹುದು. ನಿಮ್ಮಲ್ಲಿ ಜಸ್ಟ್ ಒಂದು ಸೀಡ್ಗಳು ಬ್ಯಾಗ್ ಹಾಕೊಂಡು ಸೀಡ್ಗಳಿದ್ರೆ ಸಾಕು, ಇಲ್ಲಾಂದ್ರೆ ಕಿವಿಯಲ್ಲಿ ಹಾಕುವಂತ ಅವ್ರಿಗೆಲ್ಲ ಬಿಂದುಗಳು ಬರುತ್ತೆ, ಅದೊಂದು ಕೊಡ್ಬೋದು. ಇಲ್ಲಾಂದ್ರೆ ನೀವು ಸ್ಕೆಚ್ ಪೆನ್ಸ್ಗಳು, ಕಲರ್ಸ್ಗಳು ಕೊಡ್ಬೋದು ಅಷ್ಟೇ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಬುಕ್.